ಕರುನಾಡ ಜನತೆಗೆ ಅದೇ ದೊಡ್ಡ ಸೊತ್ತು. ಕನ್ನಡಾಂಬೆಯ ಪ್ರೀತಿಯ ಮುತ್ತು ಹಾಡಿ ಹೊಗಳಿದೆ ಈ ಕರುನಾಡ ಜಗತ್ತು. ಕನ್ನಡಾಂಬೆಯ ಗಾನ ಕೋಗಿಲೆಯ ಕೂಸು ನೊಂದು ಬೆಂದವರ ಬಾಳಿನ ನೆಲಹಾಸು. ಹೌದು, ನೊಂದ ಜೀವಕ್ಕೆ ಜೀವ ಇವರು. ಪ್ರೀತಿ ವಾತ್ಸಲ್ಯಕ್ಕೆ ಹಾಲು ಜೇನು. ಕಾಣದ ಕೈಯಂತೆ ಕಂಗೆಟ್ಟ ಜನತೆಗೆ ಕಾಂಚನ ಹಂಚಿದ ಲಾಂಛನ ಇವರು. ಮುದ್ದು ಕಂದಮ್ಮಗಳ ಕಮರಿದ ಕನಸುಗಳಿಗೆ ಬಣ್ಣ ಹಚ್ಚಿದ ಕಲಾವಿದರು. ಹೌದು, ಕಲ್ಮಶವಿಲ್ಲದ ಮನಸ್ಸಿನವರು. ಪ್ರೀತಿ ಪ್ರೇಮಗಳ ಹಂಚಿದವರು. ನಗುಮುಖದ ದೊರೆ ಇವರು. ಸಕಲ ಕಲಾ ವಲ್ಲಭರು. ತಪ್ಪುಗಳೇ ಇಲ್ಲದ ತಪೋವನ ಇವರು. ಭಾವನೆಗಳಿಗೆ ಸ್ಪಂದಿಸುವ ಭಾವನಾ ಜೀವಿ ಇವರು. ಪಾರಿವಾಳದಿಂದಲೇ ಪ್ರೀತಿಸಿಕೊಂಡ ಪ್ರಕೃತಿ ಪ್ರೇಮಿ ಇವರು. ಕನ್ನಡ ನಾಡಿನ ಗಂಧದ ಗುಡಿಯ ಮೂರನೇ ದೊರೆ ಇವರು. ಬಣ್ಣದ ಲೋಕದ ಕಲಾವಿದರ ಕಾಮಧೇನು. ಬೇಡಿ ಬಂದವರಿಗೆ ಇಲ್ಲ ಎನ್ನದ ಕಲಿಯುಗದ ಕರ್ಣ ಇವರು. ನಟನೆಗೂ ನಾಟ್ಯಕ್ಕೂ ತಕ್ಕವರಿವರು. ಇವರನ್ನು ಮೀರಿಸುವವರು ಮತ್ತೆಲ್ಲಿಹರು ಮತ್ತೆಲ್ಲಿಹರು. ಏನಿದು ವಿಶ್ವ ಲಿಪಿಗಳ ರಾಣಿ ಎಂಬ ಪಟ್ಟ ತೊಟ್ಟ ಕನ್ನಡ ಪದಗಳ ಕಲರವ. ಯಾವುದೋ ಒಂದು ಕರುನಾಡ ಚೇತನದ ವೈಭವಯುತವಾದ ವರ್ಣನೆಯಾಗುತ್ತಿದೆ. ಅಷ್ಟೂ ಗೊತ್ತಾಗಿಲ್ವಾ ಹರ್ಷಿತಾ? ಇದು ಕನ್ನಡದ ಕಲರವ. ಪುನರ್ ರೆಪೆಟುವ ವಾರ್ಷಿಕೋತ್ಸವದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬಣ್ಣನೆ ಆಗುತ್ತಿದೆ. ಓ ಹೌದಾ? ಇಷ್ಟೇನಾ, ಮತ್ತೇನಾದರೂ ಇದೆನಾ? ಇಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ಇದೆ. ಅದನ್ನು ಅವರ ಬಾಯಿಂದನೇ ಕೇಳೋಣ ಬಾ. ಬೊಂಬೆಯಿಂದಲೇ ರಾಜಕುಮಾರ ಎಂದು ಕರೆಸಿಕೊಂಡವರು ಈ ಮಾನವನೆಂಬ ಗೊಂಬೆಯನ್ನು ಆಡಿಸುವ ವಿಧಿ ಎಂಬ ಸೂತ್ರಧಾರನಿಂದಲೇ ಕಿರಿಯ ವಯಸ್ಸಿನಲ್ಲಿಯೇ ವಿಧಿವಶರಾದ ನಟರಿವರು. ಈ ಕರ್ಮ ಯೋಗಿಯ ಬಗ್ಗೆ ವರ್ಣಿಸಲು ನಾವಿಬ್ಬರೂ ಸೋತಿದ್ದೇವೆ. ಅವರನ್ನು ಬಣ್ಣಿಸಲು ಕನ್ನಡದ ಪದಗಳೇ ಬಳಲಿವೆ. ಹೃದಯದ ಸಮುದ್ರ ಹೊಡೆದಿದೆ. ಭಾವನೆಗಳು ಭಾರವಾಗಿ ಎಲ್ಲರ ಕಂಗಳಲ್ಲಿ ನೀರೂರಿವೆ. ಈ ಭಾವನೆಗಳಿಗೆ ಬೆಲೆಯನ್ನು ನೀಡೋಣ, ನೃತ್ಯವನ್ನು ಪ್ರಾರಂಭಿಸೋಣ.